ಶ್ರೀ ಜಕಾರಿಯಾ ಬಜಪೆ ಸೌದಿ, ಶ್ರೀ ಪಿ.ವಿ. ಶೆಟ್ಟಿ ಮುಂಬೈ ಹೊರದೇಶ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದ. ಹೊರದೇಶ ಸೌದಿಯಲ್ಲಿ ಅಪ್ರತಿಮ ಉದ್ಯಮಶೀಲತೆಯಿಂದ ಅನುಕರಣೀಯ ಛಾಪುತ್ತಿದ ವಿರಳ ಅನಿವಾಸಿ ಕನ್ನಡಿಗ ಜಕಾರಿಯಾ ಬಜಪೆ. ಪರಿಶ್ರಮ, ಪ್ರತಿಭೆ, ಬದ್ಧತೆಯಿಂದ ದೊಡ್ಡ ಉದ್ಯಮ ಕಟ್ಟಿದ ಸಾಮಾನ್ಯ ಕುಟುಂಬದ ಕುಡಿ ನೊಂದವರ ನೆರವಾಗಿ ಕೊಡುಗೈದಾರಿಯಾಗಿದ್ದಾರೆ ಶ್ರೀ ಜಕಾರಿಯಾ ಬಜಪೆ. ಅವರ ಎಲ್ಲ ಜನಪರವಾದಂತಹ ಚಿಂತನೆಗಳು, ಅವರ ಕಾರ್ಯವೈಖರಿ, ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀ ರಾಮೇಗೌಡ ಪರಿಸರ ಕ್ಷೇತ್ರದ ಸಾಧನೆಗಾಗಿ, ಶ್ರೀ ಮಲ್ಲಿಕಾರ್ಜುನ ನಿಂಗಪ್ಪ ಪರಿಸರ ಕ್ಷೇತ್ರದ ಸಾಧನೆ, ಶ್ರೀ ರಾಮೇಗೌಡ, ಶ್ರೀ ಮಲ್ಲಿಕಾರ್ಜುನ ಲಿಂಗಪ್ಪ. ಸೋಲಿಗ ಸಮುದಾಯದ ರಾಮೇಗೌಡರು ಪರಿಸರ ಸೇವೆಗೆ ಇನ್ನೊಂದು ಮಾದರಿ ಎನ್ನುವಂತಹ ಕಾರ್ಯವನ್ನು ಎಸಗಿದ್ದಾರೆ. ತಮಗೆ ಸೇರಿದ 1.5 ಎಕರೆ ಜಮೀನಿನಲ್ಲಿ ಅವರು ಬೆಳೆಸಿದ ಬಿ.ಎಂ. ಹನೀಫ್ ಜನಪರ ಪತ್ರಿಕೋದ್ಯಮದ ಮುಖ್ಯ ಧಾರೆಯಾಗಿ ಕಾರ್ಯನಿರ್ವಹಿಸಿದ ವಿಶೇಷ ಪ್ರತಿಭೆ ಬಿ.ಎಂ. ಹನೀಫ್. ಸಾಹಿತ್ಯ, ಚಳವಳಿ, ಸಿನಿಮಾ ಕ್ಷೇತ್ರಗಳಲ್ಲೂ ಕೃಷಿಗೈದ ಬಹುಶ್ರುತ ಸಾಧಕರು. 38 ವರ್ಷಗಳ ಸುದೀರ್ಘ ಪತ್ರಿಕಾ ಯಾನದ ಅನುಭವಿಗಳು ಶ್ರೀ ಬಿ.ಎಂ. ಹನೀಫ್. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಸಾಧನೆಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಅಭಿನಂದಿಸಿ ಬಂಧುಗಳೇ ಶ್ರೀ ಬಿ.ಎಂ. ಹನೀಫ್. ಮಾಧ್ಯಮ ಕ್ಷೇತ್ರದ ಸಾಧಕರು ಶ್ರೀ ಕೆ. ಸುಬ್ರಹ್ಮಣ್ಯ, ಶ್ರೀ ಅಂಶಿ ಪ್ರಸನ್ನಕುಮಾರ್, ಶ್ರೀ ಬಿ.ಎಂ. ಹನೀಫ್, ಶ್ರೀ ಎಂ. ಸಿದ್ದರಾಜ್. ನಿಖರ ವರದಿಗಾರಿಕೆ, ಸ್ಪಷ್ಟ ಮಾಹಿತಿಗೆ ಹೆಸರಾಗಿ ವಿಶಿಷ್ಟ ಛಾಪು ಮೂಡಿಸಿದವರು ಹಿರಿಯ ಪತ್ರಕರ್ತ ಕೆ. ಸುಬ್ರಹ್ಮಣ್ಯ.